ಏನು ಕೆಲಸ ಆಗಿದ್ದಾವೆ, ಯಾರಿಗೆ ದುಡ್ಡು ಬಂದಿದೆ, ಯಾರಿಗೆ ದುಡ್ಡು ಬಂದಿಲ್ಲ. ಈಗ ದುಡ್ಡು ಬಿಡುಗಡೆ ಆಗಿದೆ. ಏನು 5 ಲಕ್ಷ ರೂಪಾಯಿ ಕೆಲಸ ಇವು ಬಂದಿತ್ತು, ಅವಕ್ಕೆ ದುಡ್ಡು ಬಿಡುಗಡೆ ಆಗಿದೆ. ಈಗ ಸ್ವಲ್ಪ ದಿವಸದಲ್ಲಿ ಎಲ್ಲ ದುಡ್ಡನ್ನು ಕೊಡ್ತಾರೆ. ಯಾವ್ಯಾವ ಕಾಮಗಾರಿಗಳನ್ನ ಯಾವ ಊರಿಗೆ ಸೇರಿಸಬೇಕು ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋಕ್ಕೋಸ್ಕರ ಕಾರ್ಯಕರ್ತರನ್ನೇ ಮುಖಂಡರುಗಳನ್ನೇ ಕೇಳಿ ತಿಳ್ಕೊಳ್ಳೋಣ ಅಂತ ಹೇಳಿ ಕಣಕಟ್ಟೆ ಹೋಬಳಿ ಮಾತ್ರ ಇವತ್ತು ಸಭೆ ಕರೆದಿದ್ದು. ಮತ್ತೆ ಅದ್ರ ಜೊತೆಗೆ ಆಯ್ದಂತೆ ಮುಖಂಡರುಗಳ ಸಭೆಯನ್ನು ಕರೆದಿದ್ದು. ಅಲ್ಲಿ ಚರ್ಚೆಗೆ ಕೂತಾಗ ತೀರ್ಮಾನಕ್ಕೆ ಬಂದು ಫಂಕ್ಷನ್ಗೆ ಯಾವ ರೀತಿ ಸಲಕರಣೆಗಳನ್ನು ಜೋಡಿಸ್ಬೇಕು ಅಂತಕ್ಕಂಥ ನಿರ್ಧಾರವನ್ನ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡೋದು. ಆದ್ರಿಂದ ಮತ್ತೊಂದು ಸಾರಿ ನಮ್ಮ ಹೋಬಳಿವಾರು ಪಂಚಾಯತಿವಾರು ಸಭೆ ಕರೆದು ಆ ಕೆಲಸಗಳನ್ನ ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಮತ್ತು ಕೆಲಸನ ಯಾವ್ಯಾವ ಊರಿಗೆ ಸೇರಿಲ್ಲ ಆ ಊರಿಗೆ ಸೇರಿಸಿಕೊಡುವಂತ ಕೆಲಸವನ್ನು ನಾವು ಮಾಡ್ತೀವಿ. ಈಗ ಮುಖ್ಯಮಂತ್ರಿಗಳ ಕಾರ್ಯಕ್ರಮವನ್ನು ಯಾವ ರೀತಿ ಯಶಸ್ವಿ ಮಾಡಬೇಕು ಅಂತಕ್ಕಂಥ ಚರ್ಚೆ. ಇಂಜಿನಿಯರಿಂಗ್ ಕಾಲೇಜು ಬಹಳ ಹೋರಾಟದ ಮಧ್ಯೆ ಬಂದಿದೆ. ಸುಪ್ರೀಂ ಕೋರ್ಟ್ನವರೆಗೂ ಕೇಸ್ ತಗೊಂಡೋದ್ರು ಒಬ್ರು ಮಹಾನ್ ನಾಯಕರು. ಸುಪ್ರೀಂ ಕೋರ್ಟ್ ಆ ಜಾಗ ಹುಡುಕುಡುದು ಇಂಜಿನಿಯರಿಂಗ್ ಕಾಲೇಜ್ಗೆ ಅಂತೇಳಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ವಿವಾದ ನಡೆದು ಅಲ್ಲಿ ಕೇಸ್ ಗೆದ್ದು ಇವತ್ತು ಇಂಜಿನಿಯರಿಂಗ್ ಕಾಲೇಜು ಪೂರ್ಣಗೊಂಡು ಈ ಸಾರಿ ವಿದ್ಯಾರ್ಥಿಗಳು ಅಲ್ಲಿ ಓದೋದನ್ನು ಪ್ರಾರಂಭ ಮಾಡ್ತಾರೆ. ಅದೇ ರೀತಿ ಪಾಲಿಟೆಕ್ನಿಕ್ಕಿಗೂ ಸದ್ಯ ವಿದ್ಯಾರ್ಥಿಗಳು ಸುಮಾರು 150ರಿಂದ 200 ಹುಡುಗರು ಸೇರಿದ್ದಾರೆ. ಈಗ ಗಲಾಟೆ ಮಾಡಬೇಡಿ, ಗಲಾಟೆ ಮಾಡೋದ್ರಿಂದ ಅರ್ಥ ಇದೆ. ಕೇಳ್ಕೋಬೇಕು, ಸುಮ್ಮನೆ ಮಾತಾಡೋದಲ್ಲ. 200 ಹುಡುಗರು ಹತ್ತತ್ರ ಸೇರಿದ್ದಾರೆ ಅಂತ ಹೇಳಿ ಪಾಠ ಶುರುವಾಗಿದೆ ಅಂತ ಹೇಳಿ ಕೋರ್ಟು ನೀವು ನೋಡಿದ್ರು. ಬಹುಶಃ ಜಿಲ್ಲಾ ಕೇಂದ್ರದಲ್ಲಾಗಲಿ ಅಂತ ಕೋರ್ಟ್ ಇಲ್ಲ, ಅಂತ ಕೋರ್ಟ್ ಕಳಿಸಿದ್ರು. ಎತ್ತಿನೊಳೆ ಮುಖಾಂತರ ಕೆರೆಗಳಿಗೆ ನೀರು ಹರಿಸ್ತಕ್ಕಂಥ ಕಾರ್ಯಕ್ರಮ. ಅದೇ ರೀತಿ ಎತ್ತಿನೊಳಗೆ ಕಸ್ಬಾ ಹೋಬಳಿ ಕೊಡ್ತಕ್ಕಂಥದ್ದು, ಕಣಸಿ ಹೋಬಳಿಗೆ ಹೇಮಾವತಿಯಿಂದ ಕೊಡ್ತಕ್ಕಂಥದ್ದಕ್ಕೆ, ಒಟ್ಟಾರೆ ಅರಸೀಕೆರೆ ಕ್ಷೇತ್ರಕ್ಕೆ ಕೆರೆಗಳಿಗೆ ನೀರನ್ನು ತೆಗೆದುಕೊಳ್ಳತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸ ಮಾಡಬೇಕು ಒಂದು